ಹಾಯ್ ಫ್ರೆಂಡ್ಸ್, ಪಾರ್ಟ್ 5 ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪಾರ್ಟ್ 4ಅಲ್ಲಿ ನಿಮಗೆ ಶಿವಕುಮಾರ ಸ್ವಾಮಿಗಳ ಪಾರ್ಕ್ ಯಾವ ರೀತಿ ಅಂತ ತೋರಿಸಿದ್ದೀನಿ, ನೋಡಿರ್ಬೋದು ನೀವು. ಬನ್ನಿ ಇವಾಗ ಪಾರ್ಟ್ 5 ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪಾರ್ಟ್ 5ಅಲ್ಲಿ ನಿಮಗೆ ಸಿದ್ಧಗಂಗೆ ಅಂತ ಹೆಸರು ಹೆಂಗೆ ಬಂತಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮತ್ತು ಆ ದೇವಸ್ಥಾನ, ಗಂಗೆ ದೇವಸ್ಥಾನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ ವಿಡಿಯೋನ ಸ್ಕಿಪ್ ಮಾಡಿ ಕೊನೆಗೆ ನೋಡಿ. ಬನ್ನಿ ಇವಾಗ ನೋಡಿ, ಬೆಟ್ಟದ ಮೇಲೆ ಹೋಗ್ತಾಯಿದ್ವಿ. ಸಿದ್ಧಗಂಗೆ ಅಂತ ಹೆಸರು ಹೆಂಗೆ ಬಂತಂದರೆ 13ನೇ ಶತಮಾನದಲ್ಲಿ ಚಾಮರಾಜನಗರ ಜಿಲ್ಲೆಯ ಆರಾಧನಹಳ್ಳಿಯಿಂದ ಗೋಶಾಲಾ ಸಿದ್ದೇಶ್ವರರು ಅವರು ತಮ್ಮ 101 ಶಿಷ್ಯರ ಜೊತೆ ಇಲ್ಲಿ ಪ್ರವಾಸಕ್ಕೆ ಅಂತ ಬರ್ತಾರೆ. ನೈಟು ಆ ದೇವಸ್ಥಾನದಲ್ಲೇ ಇರ್ತಾರೆ. ರಾತ್ರಿ ಹೊತ್ತು ಒಬ್ಬ ವೃದ್ಧ ಶಿವಯೋಗಿಗೆ ಬಾಯಾರಿಕೆ ಆಗುತ್ತೆ. ನೀರು ನೀರು ಅಂತ ಕೂಗ್ತಾರೆ. ಆವಾಗ ಅವರು ಅಲ್ಲೇ ಹಳೆ ಮಠದಲ್ಲಿ ಶ್ರೀ ಗೋಶಾಲಾ ಸಿದ್ದೇಶ್ವರರು ಇರ್ತಾರೆ. ಆ ಮಾತು ಅವ್ರು ಕೇಳುತ್ತೆ. ನೀರೆಲ್ಲ ಹುಡುಕ್ತಾರೆ, ಬಟ್ ಸಿಗಲ್ಲ. ಅಲ್ಲೇ ಇದ್ದಂಥ ಬಂಡೆಗೆ ಕಾಲಿಂದ ಒದ್ದಿ ಆವಾಗ ಗಂಗೆ ಉದ್ಭವ ಆಗುತ್ತಾಳೆ. ಆ ನೀರನ್ನು ಅವರು ಕುಡಿಸಿ ದಾಹವನ್ನು ಹೋಗಲಾಡಿಸುತ್ತಾರೆ. ಹೀಗೆ ಸಿದ್ಧನಿಂದ ಉದ್ಭವವಾದ ಗಂಗೆ ಸಿದ್ಧಗಂಗೆ ಅಂತ ಹೆಸರು ಉಟ್ಕೊಳುತ್ತೆ. ಫ್ರೆಂಡ್ಸ್, ತಿಳ್ಕೊಂಡ್ರಲ್ಲ ಸಿದ್ಧಗಂಗೆ ಅಂತ ಹೆಸರು ಹೆಂಗೆ ಉಟ್ಕೊಂತು ಅಂತ. ಬನ್ನಿ ಇವಾಗ ದೇವಸ್ಥಾನ ಮುಂದೆ ಕರ್ಕೊಂಡು ಹೋಗ್ತೀನಿ. ಇವಾಗ ಸಿದ್ಧಗಂಗೆ ದೇವಸ್ಥಾನ ಇದೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ ಚಿಕ್ಕ ಚಿಕ್ಕ ದೇವರಿದ್ದಾವೆ ಇಲ್ಲೆಲ್ಲ ನೋಡ್ತಿರ್ಬೋದು. ಶ್ರೀ ಗಣಪತಿ ದೇವಸ್ಥಾನ ಇದು. ಇಲ್ಲೊಂದು ದೇವಸ್ಥಾನ ಇದೆ. ಬನ್ನಿ ಇವಾಗ ಮುಂದೆ ಮೆಟ್ಲು ಹತ್ಕೊಂಡು ಸಿದ್ಧಗಂಗೆ ದೇವಸ್ಥಾನಕ್ಕೆ ಹೋಗೋಣ. ಮೇಲೆ ಬೆಟ್ಟದ ಮೇಲೆ ಇದೆ ದೇವಸ್ಥಾನ ಅದು. ಅದಕ್ಕಿಂತ ಫಸ್ಟು ಇಲ್ಲಿ ಲೆಫ್ಟಲ್ಲಿ ನಿಮಗೆ ಒಂದು ನಂದಿ ವಿಗ್ರಹ ಇದೆ ಮತ್ತು ಈಶ್ವರ ವಿಗ್ರಹ ಇದೆ. ಅದನ್ನು ಬನ್ನಿ ನೋಡ್ಕೊಂಬರೋಣ. ಅದಾದಮೇಲೆ ನಾವು ಮೇಲೆ ಹೋಗೋಣ. ಬೆಟ್ಟದ ಮೇಲೆ ನೋಡಿರ್ಬೋದು ದೊಡ್ಡ ಬಂಡೆ ಕಲ್ಲು, ಅಲ್ಲಿ ನಂದಿ ವಿಗ್ರಹ ಥರ ಮಾಡಿದ್ದಾರೆ. ಶಿವಕುಮಾರ ಸ್ವಾಮಿಗಳ ಮೂರ್ತಿ ಕೆತ್ತಿದ್ದಾರೆ ಮತ್ತು ಬಸವಣ್ಣರ ಮೂರ್ತಿನೂ ಇದೆ. ಅಲ್ಲಿ ನೋಡ್ತಿರ್ಬೋದು ನೀವು. ನೋಡಿ, ಈಶ್ವರ ಲಿಂಗ ಎಷ್ಟು ದೊಡ್ಡದಿದೆ ಅಂತ. ಅಲ್ಲಿ ನಂದಿ ವಿಗ್ರಹ ಇದೆ, ನೋಡ್ತಿರ್ಬೋದು ಆ ಕಡೆ. ನೋಡಿ ಎಷ್ಟು ದೊಡ್ಡದಿದೆ ಬೆಟ್ಟ. ಬೆಟ್ಟದಲ್ಲೇ ನಂದಿ ವಿಗ್ರಹವನ್ನು ಕೆತ್ತಿರುತ್ತಾರೆ. ನಂದಿ ವಿಗ್ರಹ ಮತ್ತು ಈಶ್ವರ ವಿಗ್ರಹ ಇದೆ, ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ಸಿದ್ಧಗಂಗಾ ಮಠಕ್ಕೆ ಬಂದರೆ ನೀವು ಇವೆಲ್ಲ ನೋಡ್ಕೊಂಡು ಹೋಗಿ. ಬನ್ನಿ ಇವಾಗ ಬೆಟ್ಟದ ಮೇಲೆ ಹೋಗೋಣ. ನೋಡಿ, ಹಿಂಗೆ ಇದೇ ದಾರಿಯಿಂದ ಹೋಗ್ಬೇಕು ಬೆಟ್ಟದ ಮೇಲೆ. ಇದು ಲೆಫ್ಟಲ್ಲೇ ಇರುತ್ತೆ. ಒಂದ್ಸಲ ನೀವು ಈ ಕಡೆ ಬಂದರೆ ನೋಡ್ಕೊಂಡು ಬನ್ನಿ, ಮಿಸ್ ಮಾಡಿಬಿಡಿ. ಬನ್ನಿ ಇವಾಗ ಮುಂದೆ ಹೋಗೋಣ. ಸ್ವಲ್ಪ ಮೆಟ್ಲು ಹತ್ಕೊಂಡು ಮುಂದೆ ಹೋಗ್ಬೇಕಾಗುತ್ತೆ. ಮತ್ತು ಇನ್ನೊಂದು ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಇದೆ ಮೇಲ್ಗಡೆ, ಅದು ನಿಮಗೆ ತೋರಿಸ್ತೀನಿ. ಯಡಿಯೂರು ಹೋಗೋಕ್ಕೂ ಮುಂಚೆ ಇಲ್ಲಿ ಬಂದು ಅವರು ತಪಸ್ಸು ಮಾಡಿದಂತೆ, ಹಂಗಾಗಿ ಇಲ್ಲಿ ಅವ್ರ ದೇವಸ್ಥಾನ ಇದೆ. ನೋಡಿ, ಕೆಳಗಡೆಯಿಂದ ನಾವು ಇಷ್ಟು ಮೇಲೆ ಬಂದು ಇವಾಗ ಬನ್ನಿ ದೇವಸ್ಥಾನ ಒಳಗಡೆ ಇವಾಗ ಎಂಟ್ರಿ ಆಗ್ತಾಯಿದ್ದೀವಿ. ಇಲ್ಲಿ ನೋಡಿ, ಚಿಕ್ಕ ದೇವಸ್ಥಾನ ಇದೆ, ಗಣೇಶಪತಿದು. ನೋಡ್ತಿರ್ಬೋದು ಯಾವ ಥರ ಇದೆ ದೇವಸ್ಥಾನ. ಬನ್ನಿ ಇವಾಗ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ. ಇವಾಗ ನಾನು ಮುಂದೆ ನಿಮಗೆ ಫಸ್ಟು ಗಂಗೆ ದೇವಸ್ಥಾನ ತೋರಿಸ್ತೀವಿ, ಆಮೇಲೆ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ತೋರಿಸ್ತೀನಿ. ನೋಡಿ ನೋಡಿ ದೇವಸ್ಥಾನ ಒಳಗಡೆ ಜಸ್ಟ್ ಇವಾಗ ಎಂಟ್ರಿ ಆಗ್ತಾಯಿದ್ವಿ. ಬನ್ನಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಎಂಟ್ರೆನ್ಸಲ್ಲೇ ಇರುತ್ತೆ. ನಾವು ಒಳಗಡೆ ಬಂದರೆ ಬನ್ನಿ ಇವಾಗ ದೇವಸ್ಥಾನ ಒಳಗಡೆ ಎಂಟ್ರಿ ಆಗೋಣ. ನೋಡಿ, ಇದೇ ದೇವಸ್ಥಾನ. ಬೆಟ್ಟ ಯಾವ ರೀತಿ ಇದೆ ಅಂತ. ಬನ್ನಿ ಇವಾಗ ಗಂಗೆ ಉದ್ಭವ ಆಗದ ಎಲ್ಲಿ ಅಂತ ತೋರಿಸ್ತೀನಿ ನಿಮಗೆ. ಶ್ರೀ ಗಂಗಾ ಭವಾನಿಗೆ ನಮಃ. ದೀಪಂ ದರ್ಶಯಾಮಿ. ನೋಡಿ, ನೀವು ಕೂಡ ಗಂಗಾದೇವಿಯ ಆಶೀರ್ವಾದ ತಗೊಳ್ಳಿ. ನಿಮಗೆ ಮುಂದೆ ಗಂಗೆ ಉದ್ಭವವಾಗಿತ್ತು ಜಾಗ ತೋರಿಸ್ತೀನಿ ನೋಡಿ. ನೋಡಿ, ಅದು ಮಿಸ್ ಮಾಡ್ಬಿಡಿ. ಫ್ರೆಂಡ್ಸ್, ನೋಡಿದ್ರಲ್ಲ, ತುಂಬಾ ಸ್ವಲ್ಪ ದೇವಸ್ಥಾನ ರಶ್ ಇತ್ತು. ಆದರೂ ನಿಮಗೆ ನಾನು ಗಂಗೆ ಉದ್ಭವ ಆಗಿರುವ ಜಾಗವನ್ನು
ತೋರಿಸ್ದೆ ನೋಡ್ತಿರ್ಬೋದು. ಬನ್ನಿ ಇವಾಗ ನೋಡಿ, ಇದೇ ದೇವಸ್ಥಾನ ಗಂಗೆ ದೇವಸ್ಥಾನ. ಅಲ್ಲಿ ಇಂಪ್ರೂವ್ಮೇಷನ್ ಇರುತ್ತೆ ನೋಡ್ತಿರ್ಬೋದು ನೀವು. ಬನ್ನಿ ನಾವು ಇಲ್ಲಿಂದ ಇವಾಗ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ಅದರ ಅಪೋಸಿಟೇ ದೇವಸ್ಥಾನ ಇರೋದು ಅದು. ನೋಡಿ ಇದೇ ಸಿದ್ಧಲಿಂಗೇಶ್ವರ ದೇವಸ್ಥಾನ. ಬನ್ನಿ ಒಳಗಡೆ ಆಶೀರ್ವಾದ ತೊಗೊಳ್ಳೋಣ. ಓಕೆ ಫ್ರೆಂಡ್ಸ್, ದೇವ್ರ ದರ್ಶನ ಎಲ್ಲ ಮುಗೀತು. ನೋಡಿ ಹೊರಗಡೆ ಹೋಗ್ತಾಯಿದ್ದೀನಿ ಇವಾಗ. ನೋಡ್ತಿರೋದು ಬಂಡೆ ಯಾವ ರೀತಿ ಇದೆ ಅಂತ. ಅದು ನೋಡಿ ಇದೆ ಸಿದ್ಧಲಿಂಗೇಶ್ವರ ದೇವಸ್ಥಾನ. ನೋಡಿ ಅದೇ ಗಂಗೆ ಉದ್ಭವವಾಗಿರುವ ಬಂಡೆ, ಅದು ಎಷ್ಟು ದೊಡ್ಡದಿದೆ ಅಂತ. ಕೆಳಗಡೆ ದೇವಸ್ಥಾನ ಇದೆ. ಬನ್ನಿ ಇವಾಗ ಹೊರಗಡೆ ಹೋಗೋಣ. ನೋಡಿ ದೇವಸ್ಥಾನ ಹತ್ರ ಯಾವ ರೀತಿ ಇದೆ ಅಂತ. ಈ ರೀತಿ ಎಲ್ಲ ಇರುತ್ತೆ. ಜಸ್ಟ್ ಇವಾಗ ಹೊರಗಡೆ ಬಂದ್ವಿ ನಾವು. ಇನ್ನೊಂದು ಈಗ ರೋಡು ತೋರಿಸ್ತಾ ಇದ್ದಾರೆ ನಿಮ್ಗೆ ರೂಟು. ಇದು ಆವಾಗಲೇ ನಾವು ನಂದಿ ಮತ್ತು ಈಶ್ವರ ಮೂರ್ತಿ ಹತ್ರ ಅಲ್ಲಿ ಹೋಗುತ್ತೆ ಈ ರೂಟು. ಅಲ್ಲಿಂದ ನಾವು ವಾಪಸ್ ಮೆಟ್ಲಿಟ್ಕೊಂಡು ಕೆಳಗಡೆ ಹೋಗ್ತಾಯಿದ್ದೀವಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ನಿಮಗೆ ನೆಕ್ಸ್ಟ್ ಪಾರ್ಟ್ 6 ವಿಡಿಯೋದಲ್ಲಿ 13ನೇ ಶತಮಾನದ ಹಳೆ ಮಠ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಮತ್ತು ಉದ್ಯಾನ ಸ್ವಾಮಿಗಳ ಗದ್ದಿಗೆ ಯಾವ ರೀತಿ ಅಂತ ತೋರಿಸ್ತೀನಿ. ಓಕೆ, ನೆಕ್ಸ್ಟು ಪಾರ್ಟ್ 6 ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ನಾನು.